ಅರಸೀಕೆರೆ ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಅರಸೀಕೆರೆ ತಾಲೂಕಾ ವತಿಯಿಂದ ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದಂತಹ ಅರಸೀಕೆರೆ ತಾಲೂಕಾ ಮಾದಿಗ ದಂಡೋರ ಸಮಿತಿಯ ಅಧ್ಯಕ್ಷ ಎಪಿ ಚಂದ್ರಯ್ಯ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದಂತಹ ಎಂಟಿ ವೆಂಕಟೇಶ್ ಮಾತನಾಡಿದ್ದು, ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಸಂಕೋಡನಹಳ್ಳಿ ಮಂಜುನಾಥ್, ನಗರಾಧ್ಯಕ್ಷ ಎನ್ ಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಕರಿಯಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಅರಸೀಕೆರೆ ತಾಲೂಕು ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲು ಎಲ್ಲ ಮುಖಂಡರನ್ನು ಸ್ವಾಗತ ಕೋರುತ್ತಾ ತಮ್ಮ ಪತ್ರಿಕಾಗೋಷ್ಠಿಯನ್ನು ಶುರುಗೊಳ್ಳಬೇಕಾಗಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯಾಗಿರುವ ಸಂಬಂಧವಾಗಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಪೀಠ ಈಗಾಗಲೇ ರಾಜ್ಯಾದ್ಯಂತ ಗಣತಿ ಕಾರ್ಯನ ಶುರು ಮಾಡಿದೆ. ಕರ್ನಾಟಕ ಮಾದಿಗ ದಂಡೋರ ಸಮಿತಿಯು ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಕೇಳ್ಕೊಂಡಂತ ಹೋರಾಟಗಳನ್ನ ಮಾಡಿದ್ರು. ಅನೇಕ ಹೋರಾಟಗಳ ಸಂಬಂಧವಾಗಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟು ಆ ಪ್ರಕಾರದಲ್ಲಿ ಈಗಾಗಲೇ ಜಾತಿ ಗಣತಿ ಕಾರ್ಯ ಯಾವ್ಯಾವ ಜಾತಿನಲ್ಲಿ ಏನೇನು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದು ಜನಸಂಖ್ಯೆ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಅಸ್ಪೃಶ್ಯ ಅಲ್ಲದ ಬೇಡ ಜಂಗಮರು ನಮ್ಮನ್ನು ಅಸ್ಪೃಶ್ಯ ಜಾತಿ ಸೇರಿಸಿ ಬೇಡ ಜಂಗಮರಿಂದ ಸೇರಿಸಿ ಅಂತ ಹೇಳ್ಬಿಟ್ಟು ಗಣತಿದಾರರಲ್ಲಿ ಒತ್ತಡನ ಆಗ್ತಾ ಇದೆ. ಇವರು ಬೇಡ ಜಂಗಮರು ಪರಿಶಿಷ್ಟ ಜಾತಿಗೆ ಬರೋದಿಲ್ಲ. ಇವರು ಯಾವುದೋ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆನಲ್ಲಿ ಮಾತ್ರ ಇರೋದು, ನಮ್ಮ ಹಾಸನ ಜಿಲ್ಲೆನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಾವು ಅಧಿಕಾರಿ ವರ್ಗದವರು ಕೂಡ ಹೇಳಿದ್ರು. ಆದ್ರೂ ಕೂಡ ಗಣತಿದಾರರ ಮೇಲೆ ಒತ್ತಡ ಏರಿ ನಮ್ಮನ್ನ ಬೇಡ ಜಂಗಮರು ಅಂತ ಸೇರಿಸ್ತಾರೆ. ಇವರು ಸ್ಪೃಶ್ಯರಲ್ಲ, ಅಸ್ಪೃಶ್ಯ ವರ್ಗದವರು, ಅಸ್ಪೃಶ್ಯರಲ್ಲ. ಇವರು ಯಾವುದೇ ರೀತಿ ನೋವನ್ನು ಅನುಭವಿಸಿಲ್ಲ, ಅಪಮಾನಗಳನ್ನ ಹೊಂದಿಲ್ಲ, ಯಾವುದೇ ರೀತಿ ಇವ್ರಿಗೆ ಜಾತಿ ನಿಂದನೆ ಪ್ರಕರಣಗಳು ಇವ್ರ ಮೇಲಿಲ್ಲ, ಇವರು ಯಾವುದೇ ನೋವುಗಳು ಇವ್ರ ಮೇಲಿಲ್ಲ. ಇವತ್ತು ಕೂಡ ನಾವು ದೇವಸ್ಥಾನಗಳ ಪ್ರವೇಶ ಇಲ್ಲ, ಕೆಲವು ಊರುಗಳಲ್ಲಿ ಕೇರಿಗಳಲ್ಲಿ ಪ್ರವೇಶ ಇಲ್ಲಂತವೂ ಇದಾವೆ. ಆದ್ರೂ ಕೂಡ ನಾವು ಅದನ್ನ ಮನಸ್ಸಲ್ಲಿ ಹೆಂಗ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಆದ್ರೆ ಪರಿಶಿಷ್ಟ ಜಾತಿಯವರು ಅಲ್ಲದವರು ಕೂಡ ನಮ್ಮನ್ನು ಬೇಡ ಜಂಗಮರು ಅಂತ ಸೇರಿಸಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಇದು ಸರಿಯಲ್ಲ. ಕೂಡಲೇ ಅಂತವ್ರ ಮೇಲೆ ಸರ್ಕಾರ, ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ. ಈಗಾಗಲೇ ಜಾತಿ ಗಣತಿ ಪರಿಶಿಷ್ಟ ಜಾತಿಗಳಲ್ಲಿ ಜಾತಿ ಗಣತಿ ನಡೀತಾ ಇದೆ. ಪರಿಶಿಷ್ಟ ಜಾತಿನಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಇದೆ. ಈ ವಲಯ ಬಂಧುಗಳು ಆದಿ ಕರ್ನಾಟಕದಲ್ಲಿ ಅವ್ರದ್ದು ಇದೆ, ಆದಿ ದ್ರಾವಿಡದಲ್ಲೂ ಬರ್ತದೆ. ಮಾದಿಗ ಜನಾಂಗದ ಜಾತಿ ಪ್ರಮಾಣ ಪತ್ರ ಆದಿ ಕರ್ನಾಟಕ, ಆದಿ ದ್ರಾವಿಡ ಬರ್ತದೆ. ಇಲ್ಲಿ ಸರ್ಕಾರಕ್ಕೆ ಎಂಪೆರಿಕಲ್ ಡಾಟಾ ಬೇಕಾಯಿತು. ಎಂಪೆರಿಕಲ್ ಡಾಟಾದಲ್ಲಿ ಆದಿ ಕರ್ನಾಟಕ, ಮಾದಿಗರಲ್ಲೂ ಆದಿ ಕರ್ನಾಟಕ, ವಲಯ ಜಾತಿನಲ್ಲೂ ಆದಿ ಕರ್ನಾಟಕ, ಆದಿ ದ್ರಾವಿಡ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾದ ಚಿತ್ರಣ ಬೇಕು ಅಂತ ಕೇಳಿದ ಮೇರೆಗೆ ಈಗಾಗಲೇ ನಡೀತಾ ಇದೆ. ನಮ್ಮ ಜನಾಂಗದ ಮಾದಿಗ ಜನಾಂಗದ ಬಂಧುಗಳು ಕಾಲಂ ನಂಬರ್ 61ರಲ್ಲಿ ಮಾದಿಗ ಅಂತ ನಮೂದಿಸಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಏಕೆಂದ್ರೆ ಈಗಾಗಲೇ ನಮಗೆ ಜಾತಿ ಗಣತಿ ಮುಖ್ಯವಾಗಿದೆ. ನಮ್ದು ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಮಗೆ ಬೇಕಾಗುತ್ತೆ. ಈಗಾಗಲೇ ಉದ್ಯೋಗ ಮತ್ತೆ ಶೈಕ್ಷಣಿಕ, ರಾಜಕೀಯ ಕ್ಷೇತ್ರ ಮತ್ತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಜನಸಂಖ್ಯೆ ನಿಖರವಾದ ಜನಸಂಖ್ಯೆ ನಮಗೆ ಬೇಕಾಗ್ತದೆ ಅಂತ ಹೇಳ್ತಾ ನಾನು ಎಲ್ಲರೂ ಕೂಡ ನಮ್ಮ ಜನಾಂಗದ ಸಮಾಜ ಬಾಂಧವರು ಸಂಕೋಚ ಇಲ್ಲದಲೆ ಮಾದಿಗರು ಅಂತ ಬರೆಸಿಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕೆ ಮೂಲಕ ಕೋರ್ತೇನೆ. ಬ್ಯೂರೋ ರಿಪೋರ್ಟ್ ರಾಜು ಅರಸೀಕೆರೆ, BV5 ನ್ಯೂಸ್ ಕನ್ನಡ, ಅರಸೀಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.